ಒಂದ್ಸಲ ತುಂಬಾ ಸೈಕ್ ಆಗೋಗಿದೆ ಸ್ಟಾರ್ಟಿಂಗ್ ಅಲ್ಲಿ ಕರಿಯರ್. ಇವಾಗ ಹೇಳ್ಬೇಕಾದ್ರೆ ನಂಗೆ ಅದ್ ನೆನಪಾಯ್ತು. ಫಾರ್ ಡೇಸ್ ನಾನು ಎಷ್ಟು ಡಿಸ್ಟರ್ಬ್ ಆಗೋಗಿದೆ ಗೊತ್ತಾ. ಹೊಸದ್ರಲ್ಲಿ ಇನ್ನು ಆರ್ಜೆಯಿಂಗ್ ಸ್ಟಾರ್ಟ್ ಮಾಡಿದೀನಿ, ಆಫ್ಟರ್ನೂನ್ ಶೋ ಹೋಸ್ಟ್ ಮಾಡ್ತಾ ಇದ್ದೆ. ಫುಲ್ ಪೆಪಿ ಎನರ್ಜೆಟಿಕ್ ಆ ತರ ಮಜಾ ಗಿಜಾ ಮಾಡ್ಕೊಂಡು ಮಾತಾಡೋ ತರದ್ದೇ. ಡೈಲಿ ಒಂದು ಹುಡುಗಿ ಕಾಲ್ ಮಾಡೋಳು, ಕರೆಕ್ಟ್ ಆಗಿ ಆ ಟೈಮ್ ಕಾಲ್ ಮಾಡ್ತಾ ಇದ್ಲು. ಹರಟೆ ಹೊಡಿತಾ ಇದ್ವಿ. ನಂಗೆ ಹೊಸದಾಗಿ ಮದ್ವೆ ಆಗಿದೆ ಅದು ಇದು ಅಂತೆಲ್ಲ ಕತೆ ಹೇಳಿ, ಇವತ್ತು ಅದ್ ಮಾಡ್ದೆ ಇದ್ ಮಾಡ್ದೆ. ಅವಳು ಖುಷಿಯಾಗಿ ಮಾತಾಡ್ತಿದ್ಲು, ನಾನು ಮಾತಾಡ್ತಾ ಇದ್ದೆ. ಆಫ್ಟರ್ ಅ ಗುಡ್ 3 months ಆರ್ ಸಮಥಿಂಗ್ ಒಂದ್ ದಿವಸ ನಾನು ನಿಮ್ ಹತ್ರ ಏನೋ ಹೇಳ್ಬೇಕು. ಸರಿ ಹೇಳಿ. ಅವಾಗ ಹೇಳ್ತಾಳೆ, ನಾನು ಇಷ್ಟುವರೆಗೂ ನಾನು ನಿಮ್ಗೆ ನಂಗೆ ಮದ್ವೆ ಆಗಿದೆ ಏನ್ ಕತೆ ಎಲ್ಲ ಹೇಳ್ತಾ ಇದ್ದೆ. ಆಕ್ಚುಲಿ ಅದು ಸುಳ್ಳು. ಅದೆಲ್ಲ ತುಂಬಾ ಮೋಸ್ಟ್ ಆಫ್ ಇಟ್ ಇಸ್ ಮೈ ಇಮ್ಯಾಜಿನೇಷನ್. ಯಾವ್ದಾ, ಯಾಕೆ ಮದ್ವೆ ಆಗಿಲ್ಲ ನಿಮ್ಗೆ? ಇಲ್ಲ. ಸೊ ಮದ್ವೆ ಆಗಿ ಒಂದ್ ವಾರದಲ್ಲಿ ಗಂಡ ತೀರ್ಕೊಂಡ್ಬಿಟ್ಟಿದ್ದಾನೆ. ಅಂಡ್ ಶಿ ಇಸ್ ಲಿವಿಂಗ್ ಇನ್ ದಟ್ ಇಲ್ಯೂಷನ್ ಆಫ್ ಇವತ್ ಹೀಗೀಗಾಯ್ತು. ಶಿ ಇಸ್ ಶೇರಿಂಗ್ ಮೀ ದಟ್ ಸ್ಟೋರಿ. ನಾನು ಎಷ್ಟು ಸೈಕ್ ಆಗೋಗಿದೆ ಅಂದ್ರೆ ಒಂದ್ ವಾರ. ಅಂಡ್ ದೆನ್ ಶಿ ಇಸ್ ಟೆಲ್ಲಿಂಗ್, ನನ್ಗೀಗ ತಪ್ಪು ಅಂತ ಅನಿಸ್ತಾ ಇದೆ ಬಿಕಾಸ್ ಐ ಆಮ್ ನಾಟ್ ಏಬಲ್ ಟು ಗೆಟ್ ಔಟ್ ಆಫ್ ಇಟ್ ಬಿಕಾಸ್ ಐ ಆಮ್ ಇಮ್ಯಾಜಿನಿಂಗ್ ಥಿಂಗ್ಸ್ ಅಂಡ್ ಐ ಆಮ್ ಆಲ್ಸೋ ಟೆಲ್ಲಿಂಗ್ ಅದರ್ ಪೀಪಲ್ ವಿಚ್ ಮೈಟ್ ನಾಟ್ ಬಿ ಟ್ರೂ. ಅಫೆಕ್ಟ್ ಆಗುತ್ತೆ ಕೂಡ ಥ್ರೂ ದ ಪ್ರಾಸೆಸ್. ಇಷ್ಟಿಷ್ಟು ವರ್ಷ ಆದ್ಮೇಲೆ ಅದನ್ನ ಮಧ್ಯ ಒಂದ್ ಗ್ಲಾಸ್ ಇಟ್ಕೊಂಡು ನೋಡೋದು ಕಲ್ತಿರ್ತೀವಿ. ನಾನೇನಂದ್ರೆ ಅವಳು ಸ್ಯಾಡ್ನೆಸ್ ನಾನು ತಗೊಂಡ್ಬಿಟ್ಟೆ. ಅಂಡ್ 1 week ಐ ಆಮ್ ವೆರಿ ಅಪ್ಸೆಟ್. ಅವಳಿಗೆ ಹಿಂಗ ಆಗೋಗಿದೆ ಅಂತ.